ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಾವ್ ಸೂಪರ್ ಗುರು. ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ನಾವೆಲ್ಲರೂ CNG ಕಾರಿನ ಕಡೆಗೆ ಮುಖ ಮಾಡುತ್ತಿದ್ದೇವೆ. ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಒಂದು ದೊಡ್ಡ ಭಯ ಏನೆಂದರೆ CNG ಕಾರು ಎಷ್ಟು ಸುರಕ್ಷಿತ ಮತ್ತು CNG ಕಾರು ಬ್ಲಾಸ್ಟ್ ಆಗುತ್ತದೆಯೇ ಮತ್ತು ಅಸಲಿಗೆ ಈ CNG ಕಾರ್ ಎಂದರೆ ಏನು? ನೀವು ಹೊಸ CNG ಕಾರನ್ನು ತೆಗೆದುಕೋಬೇಕಾ ಅಥವಾ ನಿಮ್ಮ ಹಳೆಯ ಕಾರಿಗೆ CNG ಕಿಟ್ಟನ್ನು ಹಾಕಿಸಬೇಕಾ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದೇ ವಿಡಿಯೋದಲ್ಲಿ A to Z ಮಾಹಿತಿ ನಿಮಗಾಗಿ ಸಿದ್ಧ ಮಾಡಿದ್ದೇವೆ. ಹಾಗೆ ನಾನು ಕೂಡ CNG ಕಾರನ್ನು 3 ವರ್ಷಗಳಿಂದ ಉಪಯೋಗಿಸುತ್ತಿದ್ದೇನೆ. ನನ್ನ ಅನುಭವವನ್ನು ಕೂಡ ಈ ಸಂಚಿಕೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. CNG ಇಂದ ನನಗೆ ಆಗುತ್ತಿರುವ ಉಪಯೋಗಗಳು ಹೀಗೆ ಎಲ್ಲವೂ ಕೂಡ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ ಗೆಳೆಯರೇ. ಮೊದಲನೆಯದಾಗಿ ನಾವು CNG ಅಂದರೆ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. CNG ಇದರ ಪೂರ್ತಿ ಹೆಸರು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದು ನೈಸರ್ಗಿಕವಾಗಿ ಸಿಗುವ ಮೀಥೇನ್ ಅನಿಲ. ಇದನ್ನು ಹೆಚ್ಚು ಒತ್ತಡದಲ್ಲಿ ಸಿಲಿಂಡರ್ಗಳಲ್ಲಿ ತುಂಬಲಾಗುತ್ತದೆ. ಪೆಟ್ರೋಲ್ಗೆ ಹೋಲಿಸಿದರೆ ಇದು ಪರಿಸರ ಸ್ನೇಹಿ ಮತ್ತು ನಮ್ಮ ಜೀವವಿಗೂ ಕೂಡ ತುಂಬಾ ಲಾಭದಾಯಕ. ಈಗ CNG ಕಾರಿನ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. CNG ಕಾರ್ ಬಳಸೋದ್ರಿಂದ ಆಗುವ ಪ್ರಮುಖ ಲಾಭಗಳು ಅಂದರೆ ಹೆಚ್ಚಿನ ಮೈಲೇಜ್. ಈಗ ಬಹುಮುಖ್ಯವಾಗಿ ನಾವು ತಿಳಿದುಕೊಳ್ಳೋಣ CNG ಕಾರ್ ಬ್ಲಾಸ್ಟ್ ಆಗುತ್ತಾ ಎಂದು. ನೋಡಿ, ಸಾಮಾನ್ಯವಾಗಿ CNG ಪೆಟ್ರೋಲ್ಗಿಂತ ಬಹಳ ಸುರಕ್ಷಿತ. ಯಾಕಂದರೆ ಇದರ ಸಿಲಿಂಡರ್ಗಳನ್ನು ತುಂಬ ಗಟ್ಟಿಯಾಗಿ ತಯಾರು ಮಾಡಿರುತ್ತಾರೆ. ಆದರೆ ಕೆಲವೊಂದು ಸಮಯದಲ್ಲಿ ನಾವು ಬ್ಲಾಸ್ಟ್ ಆಗಿರುವುದನ್ನು ಕೂಡ ಕೇಳಿರುತ್ತೇವೆ. ಇದಕ್ಕೆ ಮುಖ್ಯ ಕಾರಣ ಲೋಕಲ್ ಕಿಟ್ ಹಾಕುವುದು. ದುಡ್ಡು ಉಳಿಸುವ ಸಲುವಾಗಿ ಅನಧಿಕೃತ ಸೆಂಟರ್ಗಳಲ್ಲಿ ಕಿಟ್ಟನ್ನು ಹಾಕಿಸುವುದು, ಸಿಲಿಂಡರ್ ಟೆಸ್ಟಿಂಗ್ ಮಾಡಿಸದಿರುವುದು, ಲೀಕೇಜಿನ ನಿರ್ಲಕ್ಷ್ಯವನ್ನು ಕೂಡ ಮಾಡುವುದು, ಹಾಗೆ ಗ್ಯಾಸ್ ವಾಸನೆ ಬರುತ್ತಿದ್ರೂ ಕೂಡ ಗಾಡಿ ಓಡಿಸುವುದು ಕೂಡ ಬ್ಲಾಸ್ಟ್ ಆಗುವುದಕ್ಕೆ ಚಾನ್ಸ್ ಇದೆ ಗೆಳೆಯರೆ. ಆದರೆ ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿ, CNG ಯಾವುದೇ ಕಾರಣಕ್ಕೆ ಬ್ಲಾಸ್ಟ್ ಆದರೆ ಪೆಟ್ರೋಲ್ನಂತೆ ಇದು ಹೊತ್ತಿ ಉರಿಯುವುದಿಲ್ಲ. ಯಾಕಂದರೆ CNG ಗ್ಯಾಸ್ ಸಂಕುಚಿತ ಅನಿಲವಾಗಿರುವುದರಿಂದ ಗಾಳಿಯಲ್ಲಿ ಬಹುಬೇಗವಾಗಿ ಬೆರೆತು ಯಾವುದೇ ರೀತಿಯ ಅಗ್ನಿ ಅವಘಡಗಳು ಸಂಭವಿಸುವುದಿಲ್ಲ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೋಬೇಕು ಗೆಳೆಯರೆ. ಹಾಗೆ ನಾವು CNG ಕಾರನ್ನು ಬಳಸುವಾಗ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಾಗಿರುತ್ತದೆ ಗೆಳೆಯರೆ. ಅದು ಯಾವುದೆಂದರೆ, ಯಾವಾಗಲೂ ನೀವು ಸರ್ಕಾರದಿಂದ ಮಾನ್ಯತೆ ಪಡೆದ ಕಂಪನಿಯ ಕಿಟ್ಟನ್ನು ಮಾತ್ರ ಬಳಸಿ. ಹಾಗೆ ಪ್ರತಿ 3 ವರ್ಷಕ್ಕೊಮ್ಮೆ ಹೈಡ್ರೋ ಟೆಸ್ಟ್ ಮಾಡಿಸಿ. ಗ್ಯಾಸ್ ತುಂಬಿಸುವಾಗ ಪ್ಯಾಸೆಂಜರ್ಸ್ ಗಾಡಿಯಿಂದ ಕೆಳಗೆ ಇಳಿಸಿ ಮತ್ತು ಸಿಲಿಂಡರ್ನ ಪಾಸಿಂಗ್ ಸರ್ಟಿಫಿಕೇಟನ್ನು ಸರಿಯಾಗಿ ಇಟ್ಟುಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ಗೆಳೆಯರೆ. ಬನ್ನಿ, ಈಗ ನನ್ನ ಕಾರಿನ CNG ಫಿಟ್ಟನ್ನು ಎಲ್ಲಿ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸೋನಾಗಿದ್ದೇನೆ. ಈಗ ನೀವೇನು ನೋಡ್ತಿದ್ದೀರಿ, ಇದು ನಮ್ಮ ಕಾರಿನ ಡಿಕ್ಕಿಯಲ್ಲಿ ಫಿಟ್ ಮಾಡಿರ್ತಕ್ಕಂಥ ಸಿಲಿಂಡರ್ ಆಗಿದೆ. ಇಲ್ಲಿ ನೋಡ್ತಿರೋ ಈ ವೈಟ್ ಕಲರ್ ಈ ಒಂದು ಪೈಪ್ ಅಥವಾ ಈ ಲೈನಿಂದ ಇಂಜನ್ಗೆ ಹೋಗುತ್ತದೆ. ಸೊ ನಾವಿಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಏನಂದರೆ, ನಮ್ಮ ಹಳೆಯ ಕಾರಿನಲ್ಲಿ ಯಾವುದೇ ರೀತಿಯ ವಸ್ತುಗಳನ್ನು ತೆಗೆಯುವುದಾಗಿರಲಿ ಅಥವಾ ಹಾಕೋದಾಗಲಿ ಕಟ್ ಮಾಡೋದಾಗಲಿ ಇರುವುದಿಲ್ಲ. ಈ CNG ಜಸ್ಟ್ ಒಂದು ಪ್ಲಗಿನ್ ತರ ಕೆಲಸ ಮಾಡುತ್ತದೆ. CNGನ ಒಂದು ಕಂಪ್ಯೂಟರ್ ಮೂಲಕ ಪರೀಕ್ಷೆ ಮಾಡಿ ಅದಕ್ಕೆ ಟ್ಯೂನಿಂಗ್ ಮಾಡಿ ಬಿಡಲಾಗುತ್ತದೆ ಗೆಳೆಯರೆ. ಈಗ ನೀವು ನೋಡ್ತಿರುವುದು ಇಂಜನ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಇದರ ಭಾಗಗಳು. ಇಷ್ಟೇ ನಮ್ಮ CNG ಕಾರನ್ನು ನಾವು ಅಳವಡಿಸಿದಾಗ ನಮ್ಮ ಕಾರಿಗೆ ಹಾಳಾಗುವಂಥ ವಸ್ತುಗಳು ಗೆಳೆಯರೆ. ಇದಕ್ಕೆ ಬಿಟ್ಟು ಯಾವುದೇ ಕಟಿಂಗ್ ಆಗಲಿ ಯಾವುದೇ ರೀತಿಯ ಬೇರೆ ಎಕ್ಸ್ಟ್ರಾ ಏನೂ ಬರುವುದಿಲ್ಲ. ಹಾಗೆ ಈಗ ಇಲ್ಲಿ ನೀವು ನೋಡ್ತಿರುವ ಸ್ವಿಚ್ಚು ಪೆಟ್ರೋಲ್ ಮತ್ತು CNGಗೆ ಕನ್ವರ್ಟ್ ಆಗುವ ಸ್ವಿಚ್ಚು. ಸೊ ಇದರ ಒಂದು ಮುಖ್ಯ ಅನುಕೂಲವೇನೆಂದರೆ, ಒಂದು ವೇಳೆ ಪೆಟ್ರೋಲ್ ಖಾಲಿಯಾಗಿದ್ದಲ್ಲಿ CNGಗೆ ಆಟೋ ಟೀನ್ ಆಗುತ್ತದೆ. ಅದೇ ರೀತಿಯಾಗಿ CNG ಖಾಲಿಯಾಗಿದ್ದು ಪೆಟ್ರೋಲ್ ಇದ್ದಲ್ಲಿ ಆಟೋ ಟೀನ್ ಆಗುತ್ತದೆ. ಯಾವುದೇ ಒಂದು ಕಾರಣಕ್ಕೆ ರಸ್ತೆಯಲ್ಲಿ ನಿಲ್ಲುವುದಾಗಲಿ ಅಥವಾ ಹಾಗೆ ಗಾಡಿ ಯಾವುದೇ ರೀತಿಯ ತೊಂದರೆ ಕೊಡುವುದಾಗಲಿ ಇದರಲ್ಲಿ ಆಗುವುದಿಲ್ಲ ಗೆಳೆಯರೆ. ಸೊ ನೋಡಿದ್ರಲ್ಲ, ನನ್ನ ಅನುಭವ ಪ್ರಕಾರ ಈ 3 ವರ್ಷಗಳ ಕಾಲ ನಮಗೆ ಯಾವುದೇ ಕಿರಿಕಿರಿ ಅಂತೂ ನಮಗೆ ಉಂಟಾಗಲಿಲ್ಲ. CNG ಕಾರನ್ನು ನಿಮ್ಮ ಹಳೆಯ ವಾಹನಗಳಿಗೆ ನೀವು ಹಾಕಬೇಕಾಗಿದ್ದರೆ, ನೀವು ದೀರ್ಘಾವಧಿ ಕಾರನ್ನು ಓಡಿಸ್ತೀನಿ ಎಂದರೆ ಮಾತ್ರ ಹಾಕಿಸ್ಕೊಳ್ಳಿ. 1 ವರ್ಷಕ್ಕೆ 2 ವರ್ಷಕ್ಕೆ ನಾನು ಹಾಕಿಸ್ಕೊಂಡು ಮತ್ತೆ ಮಾರುತ್ತೇನೆ ಅಂದರೆ ನೀವು ಪೆಟ್ರೋಲ್ ಕಾರ್ನಲ್ಲಿ ಓಡಾಡುವುದೇ ಒಳ್ಳೆಯದು ಗೆಳೆಯರೆ. ಹಾಗೆ ನಿಮಗೊಂದು ಪ್ರೋ ಟಿಪ್ಸ್ ಏನೆಂದರೆ, ನೀವು ತಿಂಗಳಿಗೆ ಸುಮಾರು 1000 ಕಿಲೋಮೀಟರ್ಗಿಂತ ಒಳಗಡೆ ಪ್ರಯಾಣ ಮಾಡುವವರಾಗಿದ್ದರೆ ನಿಮಗೆ ಪೆಟ್ರೋಲ್ ಕಾರೇ ಬಹಳ ಸೂಕ್ತವಾಗುತ್ತದೆ ಗೆಳೆಯರೆ. ಸೊ ನೋಡಿದರಲ್ಲ, CNG ಅನ್ನೋದು ಸರಿಯಾಗಿ ಬಳಸಿದರೆ ನಮಗೆ ವರವಾಗುತ್ತದೆ, ನಿರ್ಲಕ್ಷ್ಯ ಮಾಡಿದರೆ ಪ್ರತಿಯೊಂದು ಕೂಡ ಶಾಪವಾಗುತ್ತದೆ. ಹೀಗೆ CNG ಕಾರು ಕೂಡ ಹಾಗೆ. ಈ CNG ಕಾರಿನ ಬಗ್ಗೆ ನಾವು ನಿಮಗೆ ಆದಷ್ಟು ಸಂಪೂರ್ಣವಾಗಿ ಕ್ಲುಪ್ತವಾಗಿ ಈ ವಿಷಯಗಳನ್ನು ಕೊಟ್ಟಿದ್ದೇವೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಹಾಗೆ ನೀವೇನಾದರೂ CNG ಗಾಡಿ ತಗೋಬೇಕು ಅಂದಿದ್ರೆ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ಇಂತಿ ನಿಮ್ಮ ಸೇವೆಯಲ್ಲಿ ವಾವ್ ಸೂಪರ್ ಗುರು. ಜೈ ಕರ್ನಾಟಕ ಮಾತೆ.